ನಾಚಿಕೆಯಾಗಬೇಕು ರಾಜ್ಯದ ವಿದ್ಯಾವಂತ ಯುವ ಸಮುದಾಯಕ್ಕೆ. ನಾಳೆ ಅಲ್ಲಿ ಯಾವನೋ ಒಬ್ಬ ಬಂದು ಒಂದು AI ವಿಡಿಯೋನ ಜನರೇಟ್ ಮಾಡಿಬಿಟ್ಟು ನಾನೇ ನಿಮ್ಮಪ್ಪ ಅಂತ ಹೇಳ್ತಾನೆ. ಒಪ್ಕೊಳ್ತೀರಾ? ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ? ಅಥವಾ AI ವಿಡಿಯೋನ ಇಟ್ಕೊಂಡು ನ್ಯಾಯಾಧೀಶರ ಮುಂದೆ ಹೋಗಿ ನಾನೇ ನಿಮ್ಮಪ್ಪ ಅಂತ ವಾದವನ್ನ ಮಾಡೋದಕ್ಕೆ ಸಾಧ್ಯವಾಗುತ್ತಾ? ಖಂಡಿತವಾಗಿಯೂ ಸಾಧ್ಯವಾಗುತ್ತಾ? ನ್ಯಾಯಾಧೀಶರು ನಿಮಗೆ ನ್ಯಾಯವನ್ನ ನೀಡ್ತಾರ? ಆ ಮಹಾತಾಯಿ ಪೊಲೀಸ್ ಸ್ಟೇಷನ್ ಒಳಗಡೆ ಬರ್ತಿದ್ದ ಹಾಗೆ ನೆಲವನ್ನ ಮುಟ್ಟಿ ಗೌರವದಿಂದ ನಮಸ್ಕಾರವನ್ನ ಮಾಡಿದಾಗಲೇ ನಮ್ಮೆಲ್ಲರಿಗೂ ತುಂಬಾ ತುಂಬಾ ಚೆನ್ನಾಗಿ ಅರ್ಥವಾಯಿತು ಈ ಸ್ಕ್ರಿಪ್ಟ್ನ ಯಾರು ತುಂಬಾ ಚೆನ್ನಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ ಅಂತ. ನಮ್ಮೆಲ್ಲರ ಪುಣ್ಯಕ್ಕೆ ನಮಗೆಲ್ಲ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಆ ಸಮೀರ ಹುಟ್ಟಿರ್ಲಿಲ್ಲ. ನಮಗೆಲ್ಲ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಆ ಸಮೀರ ಹುಟ್ಟಿದಿದ್ರೆ ಸುಳ್ಳು ಸುಳ್ಳು ವಿಡಿಯೋಗಳನ್ನೇ ಮಾಡಿ ನಮಗೆಲ್ಲ ಸ್ವತಂತ್ರವನ್ನ ತಂದ್ಕೊಟ್ಬಿಡ್ತಿದ್ದ. ಏನೋ ಮುಗ್ಧ ಜನ, ಯಾರೋ ಏನೋ ತಿಳಿಯದಂತಹ ಜನ, ಏನು ಗೊತ್ತಿಲ್ಲದಂತಹ ಜನ, ಏನೋ ಪಾಪ ಅವರು AI ವಿಡಿಯೋಗಳನ್ನ ನೋಡಿ ಇದೇ ಸತ್ಯ ಅಂತ ನಂಬ್ಕೊಳ್ತಾರೆ ಅಂದ್ರೆ ಓಕೆ, ನಂಬ್ಕೊಳ್ಳೋಣ ನಾವೆಲ್ಲ. ಹೌದಪ್ಪ, ಏನು ಗೊತ್ತಿಲ್ಲ ಮುಗ್ಧ ಜನ ಅಂತ. ವಿದ್ಯಾವಂತರು, ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡಿರೋರು, ಪ್ರಪಂಚ ಜ್ಞಾನ ಇರುವಂತವ್ರು ಎಲ್ಲವೂ ಗೊತ್ತಿದ್ದು ಈ ರೀತಿಗೆ ಹಳ್ಳಕ್ಕೆ ಬೀಳ್ತೀರಾ ಅಂತಂದ್ರೆ ನಿಮ್ಮ ಪ್ರಬುದ್ಧತೆ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ನಾವೆಲ್ಲರ ಪ್ರಶ್ನೆನ ಮಾಡ್ಕೊಳ್ಳೇಬೇಕಾಗುತ್ತೆ. ಅದು LLB ಓದ್ತಿರುವಂತಹ ಸ್ಟೂಡೆಂಟ್ಸ್ಗಳು, ಅದೆಷ್ಟೋ ಜನರದ ಪ್ರೊಫೈಲ್ಗಳನ್ನೆಲ್ಲ ತೆಗೆದು ನೋಡಿದೆ. ನಾಳೆ ದಿನ LLB ಮುಗಿದ್ಮೇಲೆ ಹೋಗ್ತಿರಲ್ಲ ಟ್ರೈನಿಂಗ್ಗೆ, ಅವಾಗ ನಿಮ್ ಸೀನಿಯರ್ ಕೇಳಿದಾಗ ಹಿಂಗೆ ಹೇಳಿ ವಿಡಿಯೋನ ಜನರೇಟ್ ಮಾಡ್ಬಿಟ್ಟು ತೆಗೆದುಕೊಂಡು ಹೋಗ್ಕೊಡಿ. ಉದ್ಧಾರ ಯುವ ಸಮುದಾಯ ಇನ್ಯಾವ ರೀತಿಯಾದಂತಹ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವಿದ್ದೀವೋ